ಚನ್ನಪಟ್ಟಣ ಇವತ್ತು ಬೆಳಗ್ಗೆ 6:30ಕ್ಕೆ ಚನ್ನಪಟ್ಟಣದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಪ್ರಚಾರ ನಡೆಸಿದರು. ಚನ್ನಪಟ್ಟಣದ ರೈಲ್ವೆ ನಿಲ್ದಾಣಕ್ಕೆ ತೆರಳಿದ ಅವರು ಜೆಡಿಎಸ್ ಅನ್ನು ಈ ಬಾರಿ ಅಧಿಕಾರಕ್ಕೆ ತರುವಂತೆ ಮತಯಾಚಿಸಿದರು. ಈ ವೇಳೆ ನಮ್ಮ ಪ್ರತಿನಿಧಿ ಕಿರಣ್ ಅನಿತಾ ಕುಮಾರಸ್ವಾಮಿ ಅವರ ಜೊತೆ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ. ಚನ್ನಪಟ್ಟಣದ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಈಗಾಗಲೇ ಹಳ್ಳಿಗಳಲ್ಲೂ ಕೂಡ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಅದೇ ರೀತಿ ಚನ್ನಪಟ್ಟಣ ನಗರದಲ್ಲೂ ಕೂಡ ಒಂದು ಬಿರುಸಿನ ಪ್ರಚಾರ ಮಾಡಿಸಿದ್ದಾರೆ. ಈಗ ಇನ್ನೊಂದು ಹಂತದಲ್ಲಿ ಈಗ ರೈಲ್ವೆ ಪ್ರಯಾಣಿಕರನ್ನ ಒಂದು ಮತಯಾಚನೆ ಮಾಡಲಿಕ್ಕೆ ರೈಲ್ವೆ ಸ್ಟೇಷನ್ಗೆ ಬೆಳಗ್ಗೆ 6:30 ಕೂಡ ಬಂದು ಇಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರಿದ್ದಾರೆ. ಮೇಡಮ್, ಈಗ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ರೈಲ್ವೆ ಪ್ರಯಾಣಿಕರನ್ನ ನೀವು ಭೇಟಿಯಾಗಿ ಒಂದು ಮತಯಾಚನೆ ಮಾಡ್ತಿದ್ದೀರಾ. ಅವರ ಸ್ಪಂದನೆ ಹೇಗಿದೆ ಮೇಡಮ್? ಖಂಡಿತವಾಗ್ಲೂ ಚೆನ್ನಾಗಿದೆ. ಅಂದರೆ ಪ್ರತಿನಿತ್ಯ ಅವರು ಇಲ್ಲಿ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಕೆಲಸ ಮಾಡೋದಕ್ಕೂ ಹೋಗ್ತಾರೆ ಮತ್ತು ವಾಪಸ್ ನೈಟ್ ಟೈಮ್ ವಾಪಸ್ ಬರ್ತಾರೆ. ಕುಮಾರಸ್ವಾಮಿಯವರು ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಪಾಸ್ ಕೊಡಿಸಿದ್ದಾರೆ. ಸುಮಾರು 1,500 ಜನಕ್ಕೆ 25 ರೂಪಾಯಿ ಅಂತೆ ಪಾಸ್ ಕೊಡಿಸಿದ್ದಾರೆ. ಭಾಳ ಜನಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಮುಂದೆ ಅವ್ರಿಗೆ ಇನ್ನೂ ಕೆಲಸನೂ ಆಗಬೇಕಾಗಿದೆ ಅವ್ರಿಗೆ. ಆದರೆ ಹೆಚ್ಚಿಗೆ ಟ್ರೈನು ಈಗ ಎಕ್ಸ್ಪ್ರೆಸ್ ಟ್ರೈನ್ಗಳು ಹೋಗ್ತಾವಲ್ಲ ಬೆಂಗಳೂರಿಂದ ಮೈಸೂರಿಗೆ, ಅವರು ಇಲ್ಲಿ ಸ್ಟಾಪ್ ಕೊಡೋದಿಲ್ಲ. ಹಾಗಾಗಿ ಈಗ ಅವ್ರಿಗೆ ಹೆಚ್ಚಿಗೆ ರೈಲು ಇಲ್ಲಿ ಹಾಕ್ಸ್ಕೊಟ್ರೆ ಇಲ್ಲಿ ಒಂದು ಸ್ಟಾಪ್ ಕೊಡಿಸೋ ಥರ ಮಾಡಿದ್ರೆ ಅವ್ರಿಗೆಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಅಂತ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದನ್ನು ಸಂಸತ್ನಲ್ಲಿ ಒಂದು ದೇವೇಗೌಡ ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು ಅದನ್ನು ಸಂಸತ್ನಲ್ಲಿ ಧ್ವನಿ ಎತ್ತಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಬೆಳಗ್ಗೆಯಿಂದ ಈಗ ನೀವು ಭೇಟಿ ಮಾಡಿದ್ರೆ ಅವ್ರ ಪ್ರಮುಖವಾದಂಥ ಬೇಡಿಕೆಗಳೇನು ಮತ್ತು ನೀವು ಕೊಟ್ಟಿರೋಂಥ ಭರವಸೆ ಏನು ಮೇಡಮ್ ಅಂತ? ಅದೇ ನಾನು ಹೇಳಿದಲ್ಲ, ಹಾಗೆ ಅವರು ಹೆಚ್ಚಿಗೆ ಟ್ರೈನ್ಗಳು ಬರೋದಿಲ್ಲ, ಇಲ್ಲಿ ಸ್ಟಾಪ್ ಮಾಡೋದಿಲ್ಲ ಅನ್ನೋದು ಒಂದು ಅವ್ರದ್ದು ಇದೆ. ಇಲ್ಲಿ ಸ್ಟಾಪ್ ಕೊಡಬೇಕು, ಹೆಚ್ಚು ಟ್ರೈನ್ಗಳು ಪ್ರಯಾಣಿಕರಿಗೆ ಹೆಚ್ಚು ಹೊತ್ತು ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ ಅವರು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ ಕೆಲವು ಸಲ ಅಂತೇಳಿ ಅವರು ಇಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ನ ಇಲ್ಲಿ ನಿಲ್ಲುವಂತೆ ಮಾಡಬೇಕು ಅಂತೇಳಿ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈ ರೈಲ್ವೆ ಸ್ಟೇಷನ್ ಬಂದು ಮತಯಾಚನೆ ಮಾಡೋದು ಒಂದು ರೀತಿ ವಿಶಿಷ್ಟ ವಿಭಿನ್ನ ಅನಿಸಿದೆ ಮೇಡಮ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ಹೌದು. ಇಲ್ಲಿ ಸುಮಾರು ಒಂದು 3-4 ಸಾವಿರ ಜನ ಪ್ರತಿನಿತ್ಯ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾರೆ. ಅದೇ ಹೇಳಿದಾಗ ಸಾಯಂಕಾಲ ಮತ್ತೆ ವಾಪಸ್ ರಿಟರ್ನ್ ಆಗ್ತಾರೆ. ಹಾಗಾಗಿ ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರನ್ನೂ ಮತಯಾಚನೆ ಮಾಡೋಣ ಅಂಥೇಳಿ ನಮ್ಮ ಪಕ್ಷದ ಕಾರ್ಯಕರ್ತರು ತಿಳಿಸಿದ್ರು. ಹಾಗಾಗಿ ಇವತ್ತು ಎಲ್ಲ ಒಟ್ಟಾಗಿ ಬಂದಿದ್ದೇವೆ. ಪ್ರತಿನಿತ್ಯ ಚನ್ನಪಟ್ಟಣದಿಂದ ಸಾವಿರಾರು ಮಂದಿ ಬೆಂಗಳೂರಿಗೆ ಒಂದು ಉದ್ಯೋಗವನ್ನು ನಡೆಸಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ. ಇವರಿಗೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಎಕ್ಸ್ಪ್ರೆಸ್ ವೇ ರೈಲುಗಳನ್ನ ಒಂದು ನಿಲುಗಡೆ ಮಾಡೋದ್ರ ಜೊತೆಗೆ ಇನ್ನೂ ಮುಂತಾದಂಥ ಹಲವು ಸೌಲಭ್ಯಗಳನ್ನ ಒದಗಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅಂತ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಒಂದು ಭರವಸೆ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್, News 24 ಚನ್ನಪಟ್ಟಣ.